ಮಾಡ್ತಾರೆ ಹತ್ಕೊಂಡೆ ಕೇಳಿದ್ರೆ ಇಲಿ ಬಲಿಗೆಂದು ಹೋಲಿಸ್ತಾರೆ. ಮನೆಗ ಜ್ವಾಳ ಚೀಲ ಹಚ್ಚಿರ್ತೀವಿ, ಗೋಧಿ ಚೀಲ ಹಚ್ಚಿರ್ತೀವಿ, ಕಡ್ಲಿ ಚೀಲ ಹಚ್ಚಿರ್ತೀವಿ. ಮನೆಯಾಗಿಂದ ಇಲಿಗಳಿಂದ ಭಾಳ ಆಗಿರ್ತಾವ. ಭಾಳ ಆಗಿರ್ತಕ್ಕಂಥ ಪ್ರಸಂಗದೊಳಗೆ ನಾವು ಏನು ಮಾಡ್ತೀವಿ, ಇಲಿಗಳನ್ನು ಹಿಡಿಬೇಕಾಗಿತ್ತು ಅಂತಂದ್ರೆ ಒಂದು ಬಲಿ ಅನ್ನತಕ್ಕಂಥ ತಯಾರು ಮಾಡ್ತೀವಲ್ಲ, ಅದನ್ನು ಒಯ್ದು ಚೀಲ ಸಂಧ್ಯಾಗನೋ ಎಲ್ಲರ ಮೂಲೆಯಾಗಿಟ್ಟರು ಬರೀ ಇಲಿ ಬಂದು ಒಳಗೆ ಬೀಳಲ್ಲ. ಅದ್ರ ಏನು ಇಡ್ಬೇಕ್ರಿ? ಅದ್ರ ಏನಿಟ್ರು ಇಲ್ಲಿ ಬಂದು ಒಳಗೆ ಬೀಳ್ತಾವ? ಮಿರ್ಚಿ ಬಜಿ. ಅದು ಮೂಗಿಗೆ ವಾಸನೆ ಬರೋ ಪದಾರ್ಥ ಇಡಬೇಕಿಲ್ಲ. ಅದ್ರಾಗ ಕರ್ದು ಹಪ್ಪಳನೋ ಸಂಡಿಗೆನೋ ಬೇಡ ಮಿರ್ಚಿ ಬಜಿನೋ ಒಟ್ಟಾರೆ ಇಲಿ ಮೂಗಿಗೆ ಒಂದು ವಾಸನೆ ಬರ್ತಕ್ಕಂಥ ಪದಾರ್ಥ ಅದ್ರೊಳಗೆ ಒಂದು ಇಟ್ಟಾಗ ಇಲಿ ಯಾವಾಗ ಮೂಗಿಗೆ ವಾಸನೆ ಬಡಿತು ಅಲ್ಲೆಲ್ಲೆಲ್ಲೇನೋ ಇಟ್ಟ ನಮ್ಮ ಕಾಕ ತಿಳ್ಕೊಂಡೊಂದು ಮೂಗೇರು ಸುಗೊತ್ ಎಲ್ಲಿ ಬರ್ತದ ಬಲಿ ಬರ್ತದ. ಯಾವಾಗಿಂದ ಬಲಿ ಬಂತು ಆ ಬಲಿಗೆ ಬಾಗಿಲೇಸಿರ್ತಾವ್ರಿ. ಬಲಿಗೆ ಬಾಗಿಲೇಸಿರ್ತಾವ. ಏಸಿರ್ತಾವ ನಿಮ್ಮ ಕಡೆ ಬಲಿಯಾರು ನೋಡ್ರಿ ಇಲ್ಲ? ಯಾವ ಏನು ಒಯ್ಯೋರು ಒಯ್ತಾರೆ, ಅವ್ರನ್ನ ಯಾಕೆ ನೋಡ್ತಾರೆ? ಏನ್ರಿ ಬಲಿಗೆ ಬಾಗಿಲೇಸಿರ್ತಾವ. ಬಲಿ ನೋಡಿ ಈ ಕಡೆ ಇಲಿ ಇರ್ಲಿಕ್ಕಿಲ್ಲ. ಇದ್ರೆ ಬಲಿಗೆ ಬಾಗಿಲೇಸಿರ್ತಾವ. ಒಂದೇ ಇರ್ತದ. ಅದಕ್ಕೇನು ಬೆಡ್ರೂಮ್ ಬಾಗಿಲು ಬೇರೆ ಬಾತ್ರೂಮ್ ಬಾಗಿಲು ಬೇರೆ ಇರ್ತಾನೆ. ಅದಕ್ಕೆ ಬಲಿಗೆ ಇರೋದು ಒಂದೇ ಒಂದು ಬಾಗಿಲ. ಯಾವಾಗಿಂದ ಇರೋದು ಒಂದೇ ಬಾಗಿಲ, ಆ ಬಜಿ ವಾಸನೆ ಹಿಡ್ಕೊಂಡು ಸಮೀಪ ಬಂದು ಮೂಸಿ ನೋಡ್ಕೋತ ಬಂದು ಯಾವಾಗಿಂದ ಇರೋದೊಂದು ಬಾಗಿಲ ನೇರವಾಗಿಂದ ಇಲಿ ಏನು ಮಾಡ್ತದ, ಆ ಬಲಿ ಒಳಗಿಂದ ಹೊಕ್ಕದ. ಹೋಗಿ ಒಂದು ಈಟು ಬಜಿ ತಿನ್ಬೇಕತ್ತುಕೊಂಡು ಅನ್ನೋದ್ರೊಳಗೆ ಬಲಿ ಬಾಗಿಲಿಂದ ಥಟ್ಟನಾಗ ಮುಚ್ಕೊಂಡು ಬಿಡ್ತದೆ. ಯಾವಾಗಿಂದ ಬಾಗಿಲು ಮುಚ್ಕೋತು, ಬಾಗಿಲು ಸಪ್ಪಳಾಯ್ತು, ಎಪ್ಪೋ ಯಾರೋ ಬಂದರು, ಯಾರೋ ಹೊಡಿತಾರೆ, ನನ್ನ ಕೊಲ್ತಾರ ತಗೊಂಡು ಅಂಜಿ ಹೊರಗೆ ಹೋಗಬೇಕತ್ತುಕೊಂಡು ಒಂದು ಸೌನು ಒದ್ದಾಡ್ತದೆ. ಅದರಾಗೆ ತಿರುಗುತ್ತಿರ್ತದೆ. ಬಜಿ ತಿನ್ನೋದೇ ಬಿಡ್ತು. ಒಂದು ಸೌನ ಯಾವಾಗ ಹೊರಗೆ ಹೋಗಲಿ ಇರೋದು ಒಂದು ಬಾಗಿಲದ, ಅದು ಮುಚ್ಕೊಂಡು ಬಿಟ್ಟದೆ. ನಾ ಇದ್ರಾಗ ಬರಬಾರ್ದಾಗಿತ್ತು, ನಾ ಸುಮ್ಮನೆ ಬಂದುಬಿಟ್ಟನಪ್ಪ, ಬಜಿ ಆಸೆಗೆ ಬಂದುಬಿಟ್ಟೆ. ಒಂದು ಸಾರಿ ಒಳಗೆ ಬಂದ ಬೆಳಗ್ಗೆ ಹೊರಗೆ ಹೋಗಕ್ಕೆ ಆಗಂಗಿಲ್ಲ ಅನ್ನೋದು ಯಾವಾಗಿಂದ ಇಲಿಗೆ ಗೊತ್ತಾಯ್ತೋ, ಒಂದು ಸೌನಿಂದ ಒಳಗಿಂದ ತಿರುಗ್ತಿರ್ತದೆ. ಯಾವಾಗಿಂದ ಇದು ಹಿಂಗೆ ತಿರುಗೋತಿರೋದ್ರಾಗ ಅದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಬರ್ತದೆ ಇಲಿ ಬಂತು. ಇರೋದೊಂದು ಬಾಗಿಲು ಅದೇ ಮುಚ್ಕೊಂಡಿತ್ತು. ಒಳಗಿಂದ ಇಲಿ ಕಾಣ್ತಿತ್ತು. ಆ ಇಲಿಗಂತದ ದೋಸ್ತ ಒಂದು ಈಟು ಬಾಗಿಲು ತೆಗಿಯೋ, ನಾವೊಂದಿಟ್ಟು ಬಜಿ ತಿತ್ತೀನಿ ಅಂತ. ಅದು ಅಂತದ ಒಳಗಿಂದ ಬ್ಯಾಡ, ಇದ್ರಾಗ ಬರಬೇಡ, ನೀ ಏನು ಹೊರಗದಿದಿ ಆರಾಮಿದ್ದೀವಿ, ನೀ ಒಳಗೆ ಬರಬೇಡ ತಗೊಂಡು ಒಳಗಿಂದ ಅಂತದ. ಇದು ಹೊರಗಿಂದ ಏನಂತದ, ಮಗ ಇಟ್ಟು ತಾನೇ ತಿನ್ಬೇಕ ನಾವು. ಏನ್ರಿ ಇಟ್ಟು ತಾನೇ ತಿನ್ಬೇಕ ನಾವು, ಯಾಕಂದ್ರೆ ಒಳಗಿನ ಕತೆ ಗೊತ್ತಿಲ್ಲಲ್ಲ ಇದಕ್ಕೆ. ಎಷ್ಟು ಬ್ಯಾಡ ತಗೊಂಡು ಹೇಳ್ಕೊಂಡು ಇಲ್ಲೋ ದೋಸ್ತ ಒಂದು ಈಟು ಬಾಗಿಲು ತೆಗಿ, ಏನ್ರಿ ಪುಗ್ಸಡೆ ಸಿಗ್ತಿತ್ತಂದ್ರೆ ನಮ್ಮ ಮಂದಿ ರೆಕಮೆಂಡ್ ಹಚ್ಚೋದು ಭಾಳ. ಯಾಕ್ರಿ ಸುಮ್ಮನೆ ರೇ ನೋಡು ಕಾಕ ಹಿಂಗೆ ಮಾಡ್ತೀವಿ ಕಾಕ. ನೋಡ್ರಿಲ್ಲ ಭಾರಿ ಏನು ವಿನಯ. ಮತ್ತು ಅವನ ಕೈಲಿ ಇಸ್ಕೊಂಡ ಇವನಿಗೆ ಕೈ ಕೊಟ್ಟನ ತಿಳ್ಕೊಳ್ಳು. ಏನ್ರಿ ಪಾಪ ಇವ ಹೇಳಕತ್ತದ ಒಳಗಿರ್ತಕ್ಕಂಥ ಬ್ಯಾಡ, ಇದ್ರಾಗಿಂದ ಬರೋಕ್ಕಿಂದ ಹೋಗಬೇಡ, ನೀ ಏನು ಹೊರಗದಿದೆ ಆರಾಮಿದೆಯಾ ತಿಳ್ಕೊಂಡಂದ್ರೆ ಇದಕ್ಕೆ ಸಹಿಸ್ಕೊಳ್ಳೋದಾಗಲ್ದು. ಎದಕ್ಕೆ ಹೊರಗಿಂದಕ್ಕೆ ಇಟ್ಟು ತಾನೇ ತಿನ್ಬೇಕ ನಾವು ಮಗ, ಒಂದು ಈಟು ಬಾಗಿಲು ತೆಗಿಯೋ. ಯಾಕ್ರಿ ಅಂತಾರಿಲ್ಲ. ಆದ್ರೆ ಇದಕ್ಕೆ ಒಳಗಿನ ಹಕ್ಕಿಕತ್ತೆ ಅಂದಿದ್ದು ಹೊರಗಿಂದಕ್ಕಿಂತ ಗೊತ್ತಿಲ್ಲ. ನೋಡ್ರಿ ನೀವು ಮದುವೆ ಮಾಡ್ಕೊಂಡವ್ರು ಕೇಳ್ರಿ. ಏನ್ರಿ ಯಾರನ್ನ ಮದುವೆ ಮಾಡ್ಕೊಂಡವ್ರಿಗೆ ಕೇಳಬೇಕು, ಯಾಕಪ್ಪ ಮಲ್ಲಪ್ಪ ಆರಾಮಿದ್ದಾನೆ? ಏನು ಆರಾಮ್ಯಪ್ಪ, ದೊಡ್ಡ ಹೈರಾಣ ನಮ್ಮ ಭಾಳ ದೊಡ್ಡ ಹೈರಾಣದಪ್ಪ ಅಂತಾನೆ. ಯಾಕೆ ಆರಾಮಿದ್ದಾನೆ? ಏನು ಆರಾಮ್ಯಪ್ಪ, ಸಂಸಾರ ವಾಜ್ಯಾಗ ಅಂತಾರಿಲ್ಲ. ವಾಜ್ಯಾಗದ ಅಂತಾರೆ ಹೊರತಾಗಿ ಒಬ್ಬರಿಂದ ಮದುವೆ ಮಾಡ್ಕೊಂಡ್ರೆ ಸುಖದಾಗಿದ್ದೀವಿ ಎತ್ಕೊಂಡು ಅಂತಾರ್ರಿ. ಹೆಂಡ್ರು ಮಕ್ಕಳು ಗಂಡ ಏನು ಜಂಜಾಟ್ ಚಾನದ್ರೆ ಮ್ಯಾನದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ತಂದು ಚಡ್ಡಿ ಉಡ್ಸ್ಲಕತ್ತಾರ. ಇದೇ ಸಂಸಾರ. ಹಂಗದ ಸಂಸಾರ. ಅದು ಪುರಾಣದಾಗೂ ಬಿಡಲ್ದು ಸಂಸಾರ. ಹೆಂಗೆ ಮಾಡ್ತೀರಿ? ಒಂದು 2 ತಾಸಿಂದ ಒಳಗಿನ ಮನೆಯನ್ನು ಸಂಸಾರ ಸುದ್ದಿ ಬಿಟ್ಟು ಒಂದು 2 ತಾಸಿಂದ ಆರಾಮ ಇಲ್ಲಿಂದ ಆಧ್ಯಾತ್ಮದಿಂದ ಶರಣರ ಚರಿತ್ರೆ ಕೇಳ್ಬೇಕಂದ್ರೂ ಅದು ಬಿಡುಗುಡಲ್ದು. ನಿಮ್ಮ ಜೀವನ ಹೆಂಗಾಗ್ಯದ ನಿಮ್ಮ ನೋಡಿ ನನಗೆ ಕೆಟ್ಟ ನಗು ಬರಾಕತ್ತವು. ಹೆಂಗಾಗ್ಯದತ್ತಂದ್ರೆ ಶರಣ ಬಸವಣ್ಣವ್ರು ಒಂದು ಮಾತು ಹೇಳ್ತಾರೆ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳೋಳು ಕಟ್ಟಿದ ಬೆಂಡು, ಮುಳುಗಲಿ ಎದು ಗುಂಡು, ತೇಲಲಿ ಎದು ಬೆಂಡು, ಇಂತಪ್ಪ ಸಂಸಾರದ ಸೆರದಿಯನ್ನು ದಾಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ ಅಂತ. ಬಸವಣ್ಣನ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ಆಗ್ಯದ. ಬಸವಣ್ಣವ್ರೆ ಹೇಳ್ತಾರೆ, ಕಾಲಾಗ ಕಲ್ಲು ಕಟ್ಕೊಳಣ, ಬೆನ್ನಿಗೆ ಕುಂಬಳಕಾಯಿ ಕಟ್ಕೊಳಣ, ನದಿ ಈಸ್ಬೇಕನ್ನಕತ್ಯ. ಕಲ್ಲು ಅಂತದ ಇವನಿಗೆ ಮುಣುಗಿಸ್ಬೇಕಂತದ.
ಆದ್ರೆ ಕುಂಬಳಕಾಯಿ ಅಂತದ ಇವನನ್ನು ತೇಲಿಸ್ಬೇಕತ್ತಕೊಂಡಂತದ. ಇವು ಎರಡರ ಮಧ್ಯದೊಳಗಂದ ಬಿದ್ದು ಒದ್ದಾಡ್ತಕ್ಕಂಥ ಜೀವಿಗಳು ಯಾರು ಒತ್ತುಕೊಂಡಂದ ಕೇಳಿದ್ರೆ ಸಂಸಾರಿಕ ಜೀವಿಗಳು. ಹೌದಲ್ರಿ? ಹೆಗಲ ಮೇಲೆ ಕಟ್ಟಿರ್ತಕ್ಕಂಥ ಕುಂಬಳಕಾಯಿ ಅಂದ್ರೆ ಏನು? ಇದು ಆಧ್ಯಾತ್ಮ. ಕಾಲೊಳಗಿಂದ ಕಟ್ಟಿರ್ತಕ್ಕಂಥ ಗುಂಡ ಹತ್ತುಕೊಂಡದ ಸಂಸಾರ. ಸಂಸಾರ ಇವನನ್ನು ಮುಣುಗಿಸ್ಬೇಕತ್ತಕೊಂಡಂತದ. ಇದು ಭಗವಂತನ ಧ್ಯಾನ, ಆಧ್ಯಾತ್ಮಕ, ಇದು ಪ್ರವಚನ ಶಾಸ್ತ್ರ. ಇದ್ರೊಳಗೆ ಏನು ಹುರುಳಿಲ್ಲಪ್ಪ, ಸುಮ್ಮನೆ ಶರಣರಾಗೋದು ಚಲೋ ಹತ್ತಕೊಂಡಂದು. ಇದು ಏನು ಕುಂಬಳಕಾಯಿ ಐತಲ್ಲ, ಇದು ನಿಮ್ಮನ್ನು ತೇಲಿಸ್ಬೇಕತ್ತದ. ಆದ್ರೆ ಕಾಲಾಗಿನ ಗುಂಡ ಮುಣುಗಿಸ್ಬೇಕದು. ಇವು ಎಡ್ಡಕ್ಕರ ಮಧ್ಯದೊಳಗೆ ಯಾವ್ದು ಹಿಡಿಬೇಕು ಯಾವ್ದು ಬಿಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಕುಂಬಳಕಾಯಿ ಬಿಚ್ಚಿ ಒಗಿತೀರ, ಮುಣಿಗೆ ಹೋಗ್ರಿ. ಕಾಲಾಗಿನ ಗುಂಡು ಬಿಚ್ಚಿ ಒಗಿತೀರ ಏನ್ರಿ, ಆನಂದ ತೇಲ್ಕೋತಂದ ಇರ್ತೀರಿ. ಯಾವ್ದು ಬೇಕು? ಏನು ಆನಂದ ತೇಲೋದು ಬೇಕು, ಏನು ಮುಣಗೋದು ಬೇಕ್ರಿ? ನೀವು ಇದೇ ಕೊಡಬೇಕಿದ್ದೀರಿ. ಹ್ಯಾಂಗೆ ಮಾಡಿದ್ರಿ ಏನು ಹಾಕದ ಚಿಂತೆಗೆ. ಹೌದಾ ಇಲ್ಲ? ನಾವು ಯಾರು ಕೂಡ ಸುಖದಾಗಿದ್ದೀವಿ ಎತ್ತುಕೊಂಡು ಯಾರು ಹೇಳಂಗಿಲ್ಲ. ಆದ್ರೆ ಮದುವೆ ಮಾಡ್ಕೊಳ್ಳೋರು ಹುಡುಗರು ಅವಕ್ಕೇನು ಗೊತ್ತದ್ರಿ ಸಂಸಾರದು? ಸುಮ್ಮ ಅಪ್ಪ ಗಳಿಸ್ಕೊಂಡು ತಂದಿಡ್ತಾನ, ಮನ್ಯಾಗ ಅವು ಇಟ್ಟು ಮಾಡಿ ಹಾಕ್ತಾಳೆ, ತಿಂದು ಅಂದ್ರೆ ಕೂದಲ ಬಿಟ್ಕೊಂಡು ಅದು ಮತ್ತೆ ಕಟಿಂಗಿಗೆ ಮತ್ತೆ ಕುದುರೆ ಹೆಡಕಿನ ಮ್ಯಾಗ ಕೂದಲ ಬಿಟ್ಟಂಗೆ ಏನ್ರಿ ಕಟಿಂಗ್ ಮಾಡ್ಕೊಂಡು ಹರಿದು ಪ್ಯಾಂಟ್ ಉಟ್ಕೊಂಡು. ನಮ್ಮ ಮಾನ್ಯ ಒಂದಕ್ಕೆ ಅಂದೆ, ಹಂಗೆ ಕೊಲೆ ಒಂದು ಜಂಪರ್ ಪೀಸ್ ತೊಗೊಂಡ್ರೆ ಹೊಲಸ್ಕೊ ಅಂದೇನ. ಇಲ್ರಿ ಇದು ಫ್ಯಾಷನ್ ರೀ, ಅದು ಮೊಳಕಾಲ್ ಬಲ್ಲಿ ಹರ್ಕೊಂಡು ಎಲ್ಲ ಕಡೆ ಬಿಟ್ಟು ಏನ್ರಿ. ನಾಂದೆ ಮೊಳಕಾಲ್ ಬಲ್ಲಿ ಹರಿದಿದ್ದು ಉಟ್ಕೊಳ್ಳೋದೆ ಫ್ಯಾಷನ್ ಏನು ಒಂದೇನ? ಹಾಂ, ಅವನಿಗೆ ಅದ್ರ ಸಂಸಾರ ಬಗ್ಗೆ ಅಂದ ವಿಚಾರ ಇರಂಗಿಲ್ಲ. ಮತ್ತು ಅದಕ್ಕೆ ಅಂದ ಯಾವುದು ಕೂಡ ಚಿಂತಿರಂಗಿಲ್ಲ, ಕುದಿ ಇರಂಗಿಲ್ಲ, ದುಡಿಯೋದನಂಗಿಲ್ಲ, ದುಃಖ ಪಡೆಯೋದನಂಗಿಲ್ಲ. ಅವಕ್ಕಂದ ಒಟ್ಟು ರಾತ್ರಿಗೆ ಅಂದ ಈ 12 ಕರೆ ಬರ್ತಾನೆ, 1 ಕರೆ ಬರ್ತಾನೆ ಮನೆಗೆ. ಅವಕ್ಕೆ ತೊಗೊಂಡು ನಂಬಲ್ಲಿ ಬರ್ತಾರೆ. ಯಪ್ಪ ಅಂತ ಯಾಕೆವ್ವ ಅಂತ. ಪಾರ ಒಟ್ಟು ಮನೆಗೆ ಹತ್ತಲಾಗ್ಯದ್ರಿ, ನಮ್ಮ ಮಾತೆ ಕೇಳಲಾಗ್ಯದ. ಅದಕ್ಕೊಂದು ಏನರ ಕೊಳ್ಳಾಗ ದಾರಾಗಿರ ಕಟ್ಟ್ಯಪ್ಪ. ಯವ್ವ ಇದಕ್ಕೆ ದಾರ ಪರ ಮೇಳರಂಗಿಲ್ಲ, ಕೊಳ್ಳಾಗ ಒಂದು ಲೊಳ್ಳಿ ಕಟ್ಟು. ಈ ಎಮ್ಮೆ ಕೊಳ್ಳಾಗ ಕಟ್ತಾವಲ್ಲ, ಕ್ವಾಡಿಗೆ ಎಮ್ಮೆ ಕೊಳ್ಳಾಗ ಅವು ಕಳ್ಳ ಎಮ್ಮೆಗಳು ಇರ್ತಾವಲ್ಲ, ಅವು ಕೊಳ್ಳಾಗ ಲೊಳ್ಳಿ ಕಟ್ಟಂಗಿಲ್ಲ ರೀ, ಓಡಬಾರ್ದು ಎಕಡೆ ತಂದು. ಅದಕ್ಕೊಂದು ಕೊಳ್ಳಾಗ ಲೊಳ್ಳಿ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ತದಂದ್ರೆ, ಕೊಳ್ಳಾಗ ಲೊಳ್ಳಿ ಅಂದ್ರೆ ಒಂದು ಲಗ್ನ ಮಾಡು ತಾನೇ ಮನೆ ಹಿಡ್ಕೊಂಡು ಬೀಳ್ತದಂದ. ಪಾಪಿನ ಗುರುಗಳು ಹೇಳ್ಯಾರ ಬಿಡು ಹತ್ತಿಕೊಂಡು ಎಂಥದಕ್ಕೆ ಇರ್ಲಕ್ಕತ್ತಂದು ಏನ್ರಿ ಆರಿಸಿ ನೋಡ್ತಾರಿಲ್ರಿ. ಏನು ನೋಡ್ತಾರ, ಎಷ್ಟು ನೋಡ್ತಾನಂದ್ರೆ ನೀವು ಒಬ್ಬೊಬ್ಬ 100 150 ಹೆಣ್ಣುಗಳು ನೋಡ್ತಾನ. ಹಿಂಗೆ ಹೋಗೋದು ಬರೋದು. ಯಾಕೋ ಹೆಂಗದ ಹುಡುಗಿ ಜರ ಬುಡ್ಡದ್ರಂತ. ಹಿಂಗೆ ಹೋಗ್ಕನ ಮತ್ತೆ ನೋಡ್ತಾನೆ, ಹುಡುಗಿ ಮೂಗೆ ಮಂಡದಂತ ಹೇಳ್ರಿ. ಹಿಂಗೆ ಹೋಗ್ಕದ ಮತ್ತೆ ಬರ್ತದೆ. ಇವನು ಮಾಸಳಿ ನೋಡಿದ್ರೆ ಯಾರು ಎಣ್ಣೆ ಕೊಡಬಾರ್ದು. ಇದು ಗುಟ್ಕ ತಿಂದ ಗಂಟ್ಲು ಗಾಲೆಲ್ಲ ಒಳಗೆ ಹೋಗ್ಯಾವ ಏನ್ರಿ, ಹಲ್ಲು ಕಾಣಕತ್ತಾವ ತೊಗಲ್ನಾಗ ಏನ್ರಿ. ಇವನು ನೋಡಿದ್ರೆ ಯಾರು ಎಣ್ಣೆ ಕೊಡಬಾರ್ದು. ಇವ ಆಟ್ಟು ಹುಡುಗಿಯರ್ನಂದು ಆರಿಸ್ತಾನ ಏನ್ರಿ. ಹಂಗಾಯ್ತು ಹಿಂಗಾಯ್ತು ತಗೊಂಡು ಹೇಳಿ ಕಡೆಗೆ ಆರಿಸಿ ನೋಡಿದ್ರೆ ಒಂದು ಐಗೊಟ್ಟೆ ಅಂತಿದ್ದು ಎಲ್ಲರೂ ಕೂತಿರ್ತದೆ. ಯಾಕ್ರಿ ಅವ್ನು ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನೆ. ನಾವು ಸುಮ್ಮನೆ ತೋರ್ಕಿ ಹುಡುಕ್ಯಾಡೋದು ಅಟ್ಟೆ. ಇಂಥ ಹೆಣ್ಣಿಗೆ ಇಂಥ ಗಂಡ ಹತ್ಕೊಂಡು ನಾವು ಫಿಕ್ಸ್ ಮಾಡಿ ಕಳಿಸಿರ್ತಾನೆ. ಯಾವಾಗ ಅಟ್ಟೆಲ್ಲ ಮಾಡಿದ ಬಳಕೆ ಗುರುಗಳು ಹೇಳ್ಯಾರ ತಿಳ್ಕೊಂಡು ಯಾವಾಗಿಂದ ಮದುವೆ ಮಾಡ್ತಾರೆ. ಯಾಕ್ರಿ ಮಾಡ್ತಾರಿಲ್ಲ? ನಾವು ಹೇಳ್ದಂಗೆ ಅವ ಮನೆ ಬಿಟ್ಟು ಹೊರಗೆ ಬರಲ್ಲ. ಒಟ್ಟು ಮನೆ ಹೆಣ್ತಿ ಹೊರಗೆ ಹೋದ್ರೆ ಹೊರಗೆ, ಒಳಗೆ ಬಂದ್ರೆ ಒಳಗೆ. ಆಕೆ ರೊಟ್ಟಿ ಮಾಡಕತ್ತ ಇವನೊಂದು ಮನೆ ಇದ್ರಿಗೆ ಏನ್ರಿ ಏರು ಮಾತಾಡ್ತಾವೋ ಏನಿಲ್ಲ, ಗೋಜು ಗೋಜು ಗೋಜು. ನಾ ಹೇಳೇನು ಕೇಳಿರಲಿ ಯೂಟ್ಯೂಬ್ನಾಗ ಏನ್ರಿ, ಒಂದು ಮಾತು ಹೇಳಿದ್ನಲ್ಲ, ಎಂಗೇಜ್ಮೆಂಟ್ ಆಯಿತು ಅಂದ್ರೆ ಫಸ್ಟ್ ಕೊಡ್ಸೋ ಗಿಫ್ಟೇ ಅವ ಮೊಬೈಲ. ಎಂಗೇಜ್ಮೆಂಟ್ ಆಯಿತು ಅವ ಕೊಡ್ಸೋದೇ ಫಸ್ಟ್ ಗಿಫ್ಟೇ ಮೊಬೈಲ. ಅವನಿಗೆ ಮೊಬೈಲ್ ಹಾಕಿ ಕೊಟ್ಟರು, ಈಕೆ ಅಕ್ಕ ಮನೆ ಬಿಟ್ಲು. ಮನೆ ಇಲ್ಲೇ ನಿಮ್ಮೂರಾಗ ಇಲ್ಲಿ ಹೊಂಟಿದಿನ ಒಬ್ಬಕ್ಕೆ ಹಿಂಗೆ ಗಾಡಿಗೆ ತಿಕ್ಕಿ ಮಾತಾಡ್ಬೇಕತ್ತ. ಸಂಧ್ಯಾಗ ನಿಂತು ಗಾಡಿ ತಿಕ್ಕಿ ಮಾತಾಡೋದು ಏನು ಮಾತಾಡ್ತಾವ. ಆಗೇನು ತಾಯಿ ಕೈಯಾಗ ಅಡುಗೆ ಮಾಡಂಗಿಲ್ಲ, ಏನು ಮನೆ ಕೆಲಸ ಮಾಡಂಗಿಲ್ಲ. ಎಂಗೇಜ್ಮೆಂಟ್ ಆಯಿತು ಅಂತಂದ್ರೆ ಆಕೆ ಫುಲ್ ಮೊಬೈಲ್ನಾಗೆ ಎಂಗೇಜ್. ಆಕೆ ಮೊಬೈಲ್ಗೆ ಕಿವಿಗೆ ಹತ್ತಂಡಿ. ಇದು ಲಗ್ನ ಮಾಡ್ಕೊಳಕ್ಕೆ ಹೋಗೋದ್ರಾಗೆ ಇದ್ರ ಕಿವಿನೇ ಹೋಗಿರ್ತಾವ ಮಾತಾಡಿ. ಅಲ್ಲಿ ಹೋಗಿ ಏನು ಕೇಳಕ್ಕೆ ಎಲ್ಲ ಇಲ್ಲೇ ಮಾತಾಡ್ಬಿಟ್ಟಿರ್ತಾರ. ಮತ್ತು ಅಲ್ಲಿ ಏನು ಮಾತಾಡ್ತಾವ್ರಿ ಮನ್ಯಾಗ? ಒಳಗೆ ಹೋದ್ರೆ ಒಳಗೆ, ಹೊರಗೆ ಬಂದ್ರೆ ಹೊರಗೆ. ಹಂಗಾಯ್ತು ಹಿಂಗೆ ಬಟ್ಟೆ ಒಟ್ಟು ಅವನು ಹಂಗೆ ಹಾಕಿಡುವ. ಮನ್ಯಾಗ ಅವ್ವ ಅಪ್ಪ ಇದ್ರೆ ಕೆಟ್ಟ ಗುನು ನಾವು ಒಮ್ಮೆ ಹಿಂಗೆ ಹೊಸ್ದಾಗಿ ಲಗ್ನ ಆಗ್ಯಾವ, ಅವ್ರ ಮನೆ ನಮಗೆ ಇಳಿಸ್ಯಾವ. ಈಗ ಹೆಂಗೆ ನೀವು ಒಯ್ದು ಪೆಟ್ರೋಲ್ ಪಂಪ್ನಾಗ ಇಟ್ಟಿರಲ್ಲ ಏನ್ರಿ, ಪಾಪ ಹೊಸ್ದಾಗಿ ಲಗ್ನ ಆಗ್ಯಾವ, ಅವ್ರ ಮನೆ ನಮಗಿಟ್ಟಾವ. ಅವು ನಮಗೇನು ಉಣ್ತೀರೇನ್ರಿ ಅಪ್ಪೋರು ಏನಲ್ಲ, ತಿಂತೀರೇನ್ರಿ ಅಪ್ಪೋರು ಏನಲ್ಲ, ಒಂದು ಚಹಾ ಕುಡಿತೀರಿ ಅನ್ನತ್ತನಲ್ಲ, ಒಳಗೆ ಗುನು
ನಾವು ಗನ ಕೇಳಿದೆವು, ಒಂದು ಮಾತು ತಿಳಿಲಿಲ್ಲ ನಮಗೆ. ಏನ್ರಿ ಎಲಿತನ ಮಾಡ್ತಾನೆ, ಹಿಂಗ ಎಲಿತನ ಮಾಡ್ತಾನ್ರಿ. 1 ತಿಂಗಳು ಮಾಡ್ಯಾನು, 6 ತಿಂಗಳು ಮಾಡ್ಯಾನು. ಅವನು ಹಳಿ ಗೆಳೆಯರು ಕೇಳ್ತಿದ್ರ, ಯಾಕೆ ಹೋಮಲ್ಲೇ ಒಟ್ಟು ಹೊರಗೆ ಬರಲಿ, ನಾ ಎಲ್ಲ ಬರ್ಬೇಕತ್ತನಪ್ಪ, ನಮ್ಮ ಮನೆಗೆ ಬಿಡಲಾಗಿರತ್ತ. ಹೇಳ್ತಾನಂತಾನ 1 ವರ್ಷ ಅಂದಾನು, 1.5 ವರ್ಷ ಅಂದಾನು, 2 ವರ್ಷ ಆಯ್ತು. ಏನ್ರಿ ಒಂದು ಹೆಣ್ಣರಿ ಹುಡ್ತು, ಒಂದು ಗಂಡರಿ ಹುಡ್ತು. ಹುಟ್ಟದ ಬಳಗೆ ನೀವು ಸುಮ್ಮಿರ್ತೀರಿ, ಯಾವ ರಾತ್ರಿ ಅವ್ರಿಗೆ ಟ್ಯೂಷನ್ ಹೇಳ್ತೀರಿ. ಏನು ನಿನ್ನ ಕಟ್ಕೊಂಡು ಒಂದು ಬಂಗಾರ ಅಲ್ಲಿಲ್ಲ, ಒಂದು ಬೆಳ್ಳಿ ಅಲ್ಲಿಲ್ಲ, ನಿಮ್ಮವ್ವ ಹಂಗೆ ಅಂತಾಳೆ, ನಿಮ್ಮ ಅಪ್ಪ ಹಿಂಗೆ ಅಂತಾನ, ನಿಮ್ಮ ಅಣ್ಣ ಹಂಗೆ ಅಂತಾನ, ನೀವು ಊರನ್ನು ಹೊಲ ಮಾರಿ ಇಂಡ್ಯಾ ಮನೆ ಕಟ್ಟೋ ನಡಿಯತ್ತಿ ಕೂಡ. ಅದಕ್ಕೆ ಬೆಳ್ಳಗ ಕೊಯ್ಯಿ ಕುಯ್ಯಿ ಕುಯ್ಯಿ ಅಂದ ಕೂಡ ಅದು ಕೌದಿ ತೊಗೊಂಡು ರಬ್ಬಮ್ಮ ತಾಯಿ ಗುಡಿಗೆ ಬರ್ತದೆ. ನಾವು ದೂರ ಆರಾಮಿಲ್ಲ, ಯಾರು ಕಿರಿಕಿರಿ ಬೈಸಾಕಾದತ್ತು ಕೊಡಂತ. ಅವ್ನು ಹಳಿ ಗೆಳೆಯರು ಕೇಳ್ತಾರ, ಯಾಕೆ ಮತ್ತು ಮನೆ ಬಿಟ್ಟು ಹೊರಗೆ ಬರಲ್ಲ, ನಿಮ್ಮ ಮನೆಯವ್ರಿಗೆ ಬಿಡಲ್ಲಾಗ್ಯಾರ ಅಂತಿದ್ದಿ. ಎಲ್ಲಿ ಮನೆಯೋ ಎಳ್ಳ ಅಲ್ಲಿ ಹೆಣ್ತಿಗೆ ಅಂದ್ರೆ ಹೆಣ್ತಿ ಸೆಟ್, ಆಕೆಗೆ ಅಂದ್ರೆ ಆಕೆ ಸೆಟ್, ಹ್ಯಾಂಗೆ ಮಾಡ್ಲಾರ ಸಾಕಾಗ್ಯದ ಅಂತ ಬಂದು ಇಲ್ಲಿಂದ ರೆಬ್ಬಮ್ಮ ತಾಯಿ ಗುಡಿಯಾಗ ಆರಾಮ ಮಕ್ಕೋತ ಬರೀ ಮೇಲೆ. ಈಟೆ ಮುಗಿತಾನ ಸಂಸಾರ. ಏನ್ರಿ ಸಂಸಾರ ನೋಡೋಕ್ಕಿಂತ ಚಂದದ. ಇದು ಹೆಂಗದ ತಗೊಂಡ ಕೇಳಿದ್ರ, ಯಾವನ ಒಬ್ಬವ ಏನ್ರಿ ಉಂಡಿ ಮಾರಕ್ಕೆ ಬಂದಿದ್ದತ್ತ. ಉಂಡಿ ಮಾರಕ್ಕೆ ಬಂದಿದ್ದ. ಯಾವಾಗಿಂದ ಉಂಡಿ ಮಾರಕ್ಕೆ ಬಂದನಲ್ಲ, ಅದು ಬುಟ್ಟ್ಯಾಗಿಂದ ಉಂಡಿಗೆ ಇಟ್ಕೊಂಡನ, ಓಣೆಗಿಂದ ಮಾರವ. ಅವ ಉಂಡಿ ವರ್ಣನ ಮಾಡ್ಕೋತ ಮಾರ್ತಿದ್ದ. ಏ ಲಡ್ಡು ಹೇ ನೋಡ್ರಿ, ಅವ ಉಂಡಿ ವರ್ಣನ ಮಾಡಕತ್ತಾನ. ತಲೆ ಮೇಲೆ ಬುಟ್ಟ್ಯಾಗಿಂದ ಉಂಡಿಗೆ ಇಟ್ಕೊಂಡನ, ಉಂಡಿ ಮಾರಕತ್ತಾನ. ಏ ಲಡ್ಡು ಹೇ, ಕಿಸ್ಕಾ ಲಡ್ಡು ಹೈ, ಬೂಸ್ಕಾ ಲಡ್ಡು ಹೈ, ಜೋ ಕಾಯೇಗ ವಹ ರೋಯೇಗ, ಜೋ ನಹಿ ಕಾಯೇಗ ವೋ ಬಿ ರೋಯೇಗ ಹತ್ಕೊಂಡು ಉಂಡಿ ವರ್ಣನ ಮಾಡಕತ್ತಾನ. ಆ ಉಂಡಿ ಹೆಂಗೆ ವರ್ಣನ ಮಾಡಕತ್ತಾನ ಹತ್ಕೊಂಡು ಕೇಳಿದ್ರ, ಇವು ಉಂಡೆ ಅದಾವ, ಇವು ಎದುರು ಉಂಡೆ ಅದಾವ, ತೌಡಿನ ಉಂಡೆ ಅದಾವ. ಇದನ್ನು ಯಾರು ತಿಂತಾರ ಅವರು ಅಳತಾರ, ಯಾರು ತಿನ್ನಂಗಿಲ್ಲ ಅವರು ಅಳತಾರ. ಇವಂತ ಉಂಡ್ರಿ, ಯಾರು ತಿಂತಾರ ಅವರು ಅಳತಾರ, ಯಾರು ತಿಲ್ಲಾರ್ದವ್ರು ಅವರು ಅಳತಾರ. ತಿಂದವ್ರು ಯಾಕೆ ಕಳ್ತಾರ, ತಿಲ್ಲಾರ್ದವ್ರು ಯಾಕೆ ಕಳ್ತಾರ ಅಂತ್ಕೊಂಡು ಕೇಳಿದ್ರ, ಅವ ಉಂಡಿ ಮಾಡ್ಕೊಂಡು ಬಂದನ. ಎದ್ರದ್ದು ಉಂಡಿ? ತೌಡಿನ ಉಂಡಿ. ನೀವೇನು ಹಿಟ್ಟನ್ನು ಚಾಣಿ ಮಾಡಿ ಎಲ್ಲ ಚಲೋ ಹಿಟ್ಟಿದ್ದಿದೆ ಅಂದ ಕೆಳಗೆ ಬೀಳ್ತದ, ತೌಡ ಹೊಟ್ಟನ್ನು ತಗೊಂಡ ಉಳಿತದಲ್ಲ, ಅದನ್ನು ಒಯ್ದು ನೀವು ತಿಪ್ಪಿಗೆ ಚೆಲ್ತಿರಲ್ಲ. ಆದ್ರೆ ಅವ ಅದನ್ನೇ ಗೋಳೆ ಮಾಡ್ಕೊಂಡು ತಂದಾನ, ಅದ್ರದ್ದೇ ಉಂಡಿ ಕಟ್ಟ್ಯಾನ. ಒಂದು ಈಟಂದ ಸಕ್ಕರೆ ನೀರು ಹೊಡೆದಾನ. ಅದಕ್ಕೆ ಏನ್ರಿ ಸಕ್ಕರೆ ನೀರು ಹೊಡೆದ. ಆ ಉಂಡಿ ಮಾರಕ್ಕೆ ಬಂದಾನ. ಎಲ್ಲರೂ ನನಗೊಂದು ಬೇಕು, ನಿನಗೊಂದು ಬೇಕು, ಎಲ್ಲರೂ ಉಂಡಿ ತಗೊಂಡ್ರು. ಬುಟ್ಟಾಗಿನ ಉಂಡಿ ಖಾಲಿ ಆದವು. ಯಾವಾಗ ಎಲ್ಲರೂ ಉಂಡಿ ತಿಂದು ಒಂದು ಸವನ ಒದ್ದಾಡ ಅಳ್ಳಕತ್ತು. ಯಾಕ? ಅವು ತೌಡಿನ ಉಂಡ್ಯಾವ. ಯಾವಾಗಿಂದ ಸ್ವಲ್ಪ ನೆಕ್ಕಿ ನೋಡ್ಯಾವ, ರುಚಿ ಹತ್ತದ, ಆನಂದನ ತಿಂದಾವ. ಯಾವಾಗಿಂದ ತಿಂದು ಹೊಟ್ಟೆ ಕಡಿತದ ತಗೊಂಡು ಒದ್ದಾಡಿ ತೌಡಿನ ಉಂಡಿ ತಿಂದದಂದ್ರೆ ಇವು ಒಳ್ಳಕತ್ತ ಹೊಟ್ಟೆ ಕಡ್ದು. ಇವು ತಿಲ್ಲಾರ್ದು ಯಾಕೆ ಕಳ್ಬೇಕ್ರಿ? ಉಂಡಿ ಹ್ಯಾಂಗಿತ್ತೋ ಏನೋ, ಇವಕ್ಕೆ ಸಿಕ್ಕಿಲ್ಲ. ಇವಾಗ ಸಿಗಲಾರ್ದಕ್ಕೆ ಉಂಡಿ ಹ್ಯಾಂಗಿತ್ತು ಏನು, ರುಚಿ ಇತ್ತೇನು, ಹುಳಿ ಇತ್ತು ಏನ್ರಿ, ಉಪ್ಪು ಇತ್ತು, ಖಾರ ಇತ್ತು. ಅದು ಹ್ಯಾಂಗಿತ್ತು ನಾವು ತಿಂದಿಲ್ಲಲ್ಲ ತಗೊಂಡು ಇವು ತಿಲ್ಲಾರ್ದಿಂದ ಅಳ್ತಾವ. ತಿಂದು ಒದ್ದಾಡಿಂದ ಅಳ್ತಕ್ಕಂಥವ್ರು ಅವ್ರು ಬೇರೆನೆ. ಈ ಮದುವೆ ಅಂತಕ್ಕಂಥದ್ದು ಸಂಸಾರದೊಳಗಿಂದ ಇದ್ದಿರ್ತಕ್ಕಂಥವ್ರು, ಇದು ಸಂಸಾರದ ಜಂಜಟ ಅಂತಕ್ಕಂಥ ಹೊಟ್ಟೆ ಕಡ್ದು ಇವ್ರಿಂದ ಅಳ್ಳಕತ್ರ. ಇವ್ರು ತಿಲ್ಲಾರ್ದು ಯಾಕೆ ಅಳ್ತಾವ ತಗೊಂಡು ಕೇಳಿದ್ರೆ ಸಂಸಾರ ಅಂದ್ರೆ ಹೆಂಗದೋ ಏನಿಲ್ಲ. ಏನ ನಮ್ಮ ಮದುವೆನೇ ಆಗಿಲ್ಲ. ಈ ಎಟ್ಟು ಹುಡುಗರು ಅಲ್ಲಕತ್ತಾವಿಲ್ಲ, ಯಾಕ್ರಿ ಹತ್ತಾವಿಲ್ಲ. ಅಪ್ಪ ನಮ್ಮ ಲಗ್ನ ಮಾಡಲ್ಲನು ತಿರಿ ನಮ್ಮ ವಾರಿದಾರೆ ಅಡ್ಡಾಡಿ ಹಾಡ್ದಾರತ್ತ ಏನ್ರಿ ಅನ್ನಕತ್ತಾವ. ಯಾಕಂದ್ರೆ ಅವನಿಗೆ ಮುಂದಿನ ಭವಿಷ್ಯ ಗೊತ್ತಿಲ್ಲಲ್ಲ. ಇದನ್ನ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡಿರ್ತಕ್ಕಂಥವಳು ಯಾರು ಗೊತ್ತಂದ್ರೆ ಲಿಂಗಮ್ಮ. ಬಸವಣ್ಣನವರ ವಚನಗಳನ್ನು, ಬಸವಣ್ಣನವರ ತತ್ವಗಳನ್ನು, ಕಲ್ಯಾಣದೊಳಗೆ ಇರ್ತಕ್ಕಂಥ ಏನ್ರಿ ಆ ವಿಶೇಷವಾಗಿರ್ತಕ್ಕಂಥ ವಚನ ಸಾಹಿತ್ಯಗಳನ್ನು ಎಲ್ಲವನ್ನು ಕೂಡ ಯಾವ ಹಿರೈ ಸ್ವಾಮಿಗಳಿಂದ ತಿಳ್ಕೊಂಡಿರ್ತಕ್ಕಂಥ ಲಿಂಗಮ್ಮ ಇಲ್ಲಿ ಯಾವಾಗಿಂದ ತಂದೆ ತಾಯಿ ಮಗಳ ಮದುವೆ ಮಾಡಬೇಕು, ಮಗಳಿಗೆಂದ ಒಂದು ಒಳ್ಳೆ ಯೋಗ್ಯನಾಗಿರ್ತಕ್ಕಂಥ ವರ ನೋಡಬೇಕು, ಅವಳು ಸುಖದಿಂದ ಇರುವುದನ್ನು ನೋಡಿ ನಾವು ಸುಖದಿಂದಿರಬೇಕು ಅಂತಕೊಂಡನ್ನುವಂಥ ಚಿಂತೆ ಮಾಡಕತ್ತಾರ. ಯಾರು? ಲಿಂಗಮ್ಮಳ ತಂದೆ ತಾಯಿ. ಅದು ಎಲ್ಲವನ್ನು ಕೂಡ ಕೇಳಿ ಲಿಂಗಮ್ಮ ಕಣ್ಣೀರಾಗ್ಲಿಕ್ಕತ್ತಾಳೆ. ನಾನು ಒಂದು ವೇಳೆ ಇಲ್ಲೇ ಇದ್ದೀನಿ ಎತ್ತುಕೊಂಡ್ರೆ ನಾನು ಕಲ್ಯಾಣಕ್ಕೆ ಹೋಗುವುದಾಗಂಗಿಲ್ಲ, ನನಗೆ ಅನುಭವ ಮಂಟಪದೊಳಗೆ ಕೂಡಕ್ಕೆಂದ ಆಗಂಗಿಲ್ಲ, ಶರಣರನ್ನ ಮದುವೆ ನೋಡಕ್ಕೆಂದ ಆಗಂಗಿಲ್ಲ. ಅದಕ್ಕೆ ನಾ ಈ ಮನೆಗೆ ಇರಬಾರ್ದು ಎತ್ತುಕೊಂಡು ಯಾವಾಗಿಂದ ರಾತ್ರಿ ಎದ್ದಾಳ. 1 ಗಂಟೆ ಸಮಯ ತನ್ನ ಪೂಜೆ ಸಾಮಗ್ರಿಗಳನ್ನು ಕಟ್ಟಿಕೊಂಡಾಳ. ತಾನು ದಿನನಿತ್ಯನ ಕೂಡ ಓದ್ತಕ್ಕಂಥ ಧರ್ಮ ಗ್ರಂಥಗಳನ್ನು ಕಟ್ಟಿಕೊಂಡಾಳ. ತಾನು ನಿತ್ಯ ಉಡಬೇಕಾಗಿರ್ತಕ್ಕಂಥ ಬಟ್ಟೆ ಬರಿಗಳನ್ನು ಕಟ್ಟಿಕೊಂಡಾಳ. ರಾತ್ರಿ ಒಳಗ ಹಗಲಲ್ಲಿಲ್ಲ, ರಾತ್ರಿಯಲ್ಲಿಲ್ಲ ಏನ್ರಿ ನಡೀತಾ ತಲೆ ಮೇಗಂದ ಗಂಟನೆ ಇಟ್ಟುಕೊಂಡು ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ, ಗುರುವಿನ ಮಠಕ್ಕೆಂದ ನಮಸ್ಕಾರ ಮಾಡಿ,
ಯಾವಾಗಿಂದ ನಡೀತಾ ನಡೀತಾ ನಿನ್ನಿನ ದಿವಸ ಎಲ್ಲಿಗೆ ಬರ್ತಾಳೆ ತಗೊಂಡು ಕೇಳಿದ್ರೆ ಸೊನ್ನಲಾಪುರ ಸಿದ್ದರಾಮೇಶ್ವರ ಸ್ಥಾನಕ್ಕೆ ಬರ್ತಾಳೆ. ಯಾವಾಗಿಂದ ಸಿದ್ದರಾಮೇಶ್ವರ ಸೇವಾ ಮಾಡಂಗಿಲ್ಲ ತಗೊಂಡಂದಾಗ ನೋಡ್ರಿ ಅವಳಲ್ಲಿ ಎಂಥ ತಾಕತ್ತಿತ್ತು. ಕೇವಲ ವಯಸ್ಸೆಟ್ಟು 18 ವರ್ಷದ ತರುಣಿ. 18 ವರ್ಷದೊಳಗಿಂದ ಎಷ್ಟು ಶಕ್ತಿ ಗಳಿಸಿರ್ಬೇಕು, 18 ವರ್ಷದೊಳಗೆ ಎಷ್ಟು ತಾಕತ್ ಗಳಿಸ್ಕೊಂಡಿರ್ಬೇಕು ಲಿಂಗಮ್ಮ. ಅವಳಲ್ಲಿ ಎಂಥ ಸಾಮರ್ಥ್ಯ ಇತ್ತು ಅಂತಕೊಂಡ ಕೇಳಿದ್ರೆ ಯಾವಾಗ ಸಿದ್ದರಾಮ ಅಂತಾನೆ ಒಂದು ವೇಳೆ ಇಲ್ಲಿ ಕಾಯಕ ಮಾಡದೇ ಇದ್ರೆ ಕೆಲಸ ಮಾಡಲಿಲ್ಲ ತಗೊಂಡ್ರ ಈ ಏನ್ರಿ ಸಿದ್ದರಾಮೇಶ್ವರ ದೇವಸ್ಥಾನದೊಳಗೆ ಕೆಲಸ ಮಾಡಲಿಲ್ಲ ತಗೊಂಡ್ರ ಅವಳನ್ನು ಏನು ಮಾಡಬೇಕು, ಸೊಲ್ಲಾಪುರದಿಂದ ದಾಟಿಸ್ಬಾರಿ ಅವರನ್ನ ತಗೊಂಡು ಯಾವಾಗಂದ್ರೆ ಸಿದ್ದರಾಮೇಶ್ವರಂದ ಹೇಳೋದಕ್ಕಿಂತ ಪೂರ್ವದೊಳಗ ಇನ್ನು ಅವರಾಗೆ ಬಂದಿಂದ ಹೊರಗೆ ಹಾಕೋದಕ್ಕಿಂತ ಮುಂಚಿತವಾಗಿ ನಾನೇ ಹೋದ್ರೈತೆ ತಿಳ್ಕೊಂಡು ಸೊಲ್ಲಾಪುರ ಬಿಟ್ಟಂದು ಹೋಗುವಂಥ ಮಧ್ಯದೊಳಗ ಒಬ್ಬ ವಯಸ್ಸಾಗಿರ್ತಕ್ಕಂಥ ವೃದ್ಧ ಬರ್ತಾನೆ. ಯಾವಾಗಿಂದ ವಯಸ್ಸಾಗಿರ್ತಕ್ಕಂಥ ಯಜಮಾನ ಬರ್ತಾನೆ, ಮಗಳೇ ಇಟ್ಟು ಚಿಕ್ಕ ವಯಸ್ಸಿನೊಳಗೆ ಇಂಥ ದೊಡ್ಡ ಗಂಟೆ ಅಂತ ಹೊತ್ಕೊಂಡು ಹೊಂಟಿದೆಯಲ್ಲವಾ, ನೀನು ಎಲ್ಲಿಗೆ ಹೋಗಬೇಕಂತಕೊಂಡಂದಾಗ ನಾನು ಕಲ್ಯಾಣಕ್ಕೆ ಹೋಗ್ಬೇಕು ತಾತ, ನಾನು ಶರಣರನ್ನು ನೋಡಬೇಕು, ಅನುಭವ ಮಂಟಪ ಅಂತ ನೋಡ್ಬೇಕಂತಕೊಂಡು ಯಾವಾಗಿಂದ ಆ ಅಜ್ಜನ ಮುಂದೆ ಹೇಳಿದಾಗ ತಾಯಿ ನಿನಗೆ ಸೊಲ್ಲಾಪುರ ಸೀಮೆ ದಾಡಿಸಿ ಬರ್ತೀನಿ ಎತ್ತಿಕೊಂಡು ಯಾವ ಲಿಂಗಮ್ಮಳ ಗಂಟನ್ನು ತಾನು ಹೊತ್ಕೊಂಡು ಹೋಗಿರ್ತಕ್ಕಂಥವ್ರು ಯಾರು ಹೊತ್ತುಕೊಂಡು ಕೇಳಿದ್ರೆ ಸಾಕ್ಷಾತ್ ಪರಮಾತ್ಮನೇ ಒಬ್ಬ ಅಜ್ಜನ ರೂಪದೊಳಗಿಂದ ಬಂದು ಅವಳ ತಲೆ ಮೇಗಿನ ಗಂಟನ್ನು ಒಯ್ದಂದು ಸೀಮೆ ದಾಟಿಸಿ ಬಂದ. ಏನ್ರಿ ನೋಡ್ರಿ ಎಷ್ಟು ತಾಕತ್ತ ಅಲ್ಲ, ಎಷ್ಟು ಸಾಮರ್ಥ್ಯ, ಎಷ್ಟು ನೋಡ್ರಿ 18 ವರ್ಷದ ತರುಣಿ ಅವಳು ಎಷ್ಟರ ಮಟ್ಟಿಗೆ ಭಗವಂತನ ಒಲಿಸ್ಕೊಂಡಿರ್ಬೇಕು, ಎಷ್ಟರ ಮಟ್ಟಿಗೆ ಅವನು ಧ್ಯಾನ ಮಾಡಿರ್ಬೇಕು, ಎಷ್ಟರ ಮಟ್ಟಿಗೆ ಅವನು ಆರಾಧನೆ ಮಾಡಿರ್ಬೇಕು. ನೋಡ್ರಿ ಒಬ್ಬ ಯಾವ ಲಿಂಗಮ್ಮಳ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಪರಮಾತ್ಮ ಯಾವಾಗ ಅವಳ ಗಂಟನ ಒಯ್ದು ಸೀಮೆ ದಾಡಿಸಿ ಬರ್ತಾನೆ ತಿಳ್ಕೊಂಡ್ರ ಸುಮ್ಮನೆ ಕಲ್ಪನೆ ಇರಲಿ ಮಗ. ದೇವರನ್ನ ಒಲಿಸ್ಕೋಬೇಕು, ದೇವರನ್ನ ನಂಬಬೇಕು, ನಂಬಿರ್ತಕ್ಕಂಥವ್ರನ್ನ ಯಾವತ್ತೂ ಕೂಡ ಕೈ ಬಿಡಂಗಿಲ್ಲ. ನಿಮಗೆಲ್ಲ ಗೊತ್ತಿದೆ ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ ಯಾರು? ಒಂದು ಲಿಂಗಾಯತ ರೆಡ್ಡಿ ಮನೆತನದೊಳಗೆ ಹುಟ್ಟಿರ್ತಕ್ಕಂಥವಳು. ಮದುವೆ ಎಂಥವನ್ನ ಮಾಡ್ಕೊಂಡಾಳ ತಗೊಂಡು ಕೇಳಿದ್ರ ನೀವಿನ ಚೆನ್ನಾಗಿರ್ತಕ್ಕಂಥವನನ್ನ, ನೌಕರಿ ಮಾಡೋವನನ್ನ, ಒಕ್ಕಲ್ತನ ಮಾಡೋವನನ್ನ, ಹಿಂಗೆ ನೀವು ರೂಪ ಅಂದ ಚಂದ ನೋಡಿ ನೀವು ಮದುವೆ ಮಾಡ್ಕೊಂಡಿರಲ್ಲ. ಮಲ್ಲಮ್ಮ ಅದು ಯಾವುದನ್ನು ಕೂಡ ನೋಡಿ ಅಂದ ಮದುವೆ ಮಾಡ್ಕೊಳ್ಳಿಲ್ಲ. ಹುಚ್ಚನಾಗಿರ್ತಕ್ಕಂಥ ಗಂಡ ಅವ ಎಟ್ರ ಮಟ್ಟಿಗೆ ಹುಚ್ಚ ಹತ್ತಿಕೊಂಡು ತನ್ನ ಬಟ್ಟಿ ತನಗಿಂದ ಉಟ್ಕೊಳಕ್ ಬರ್ತಿದ್ದಿಲ್ಲ. ಬಾಯಿ ಒಳಗಿಂದ ಜೊಲ್ಲು ಸೋರ್ತದೆ, ಕಣ್ಣಾಗಿಂದ ಪಿಚ್ ಹಂಗೆ ಅದೆ. ಅವನಿಗೆ ಉಣ್ಬೇಕನ್ನುವಂತ ಅರಿವಿಲ್ಲ, ತಿನ್ಬೇಕನ್ನುವಂತ ಅರಿವಿಲ್ಲ, ನೀರು ಕುಡಿಬೇಕನ್ನುವಂತ ಅರಿವಿಲ್ಲ. ಹುಚ್ಚನಾಗಿಂದ ಹರಿದು ಬಟ್ಟೆ ಉಟ್ಕೊಂಡು ತಿರುಗಾಡ್ತಕ್ಕಂಥ ಹುಚ್ಚನಾಗಿರ್ತಕ್ಕಂಥ ಬರಮರೆಡ್ಡಿಗಿಂದ ಕೊಟ್ಟು ಮದುವೆ ಮಾಡ್ತಾರೆ. ನೋಡ್ತಾಳ ಮಲ್ಲಮ್ಮ. ಯಾವಾಗಿಂದ ಮಲ್ಲಮ್ಮ ನೋಡ್ತಾಳೆ ಇವಳಿಗೆ ಅವ ಹುಚ್ಚ ಅದಾನ ಅನ್ನೋದು ಯಾವಾಗ ಗೊತ್ತಾಗ್ಯದ ತಗೊಂಡು ಕೇಳಿದ್ರೆ ಮದುವೆ ಮಾಡ್ಕೊಂಡು ಹೋದ ಬಳಿಕೆ ಗೊತ್ತಾಗ್ಯದ. ಆದ್ರೆ ಮಲ್ಲಮ್ಮ ಒಂದು ದಿವಸ ಕೂಡ ನನ್ನ ತಂದೆ ತಾಯಿ ನನಗೆ ಮೋಸ ಮಾಡಿದ್ರಲ್ಲ, ನನ್ನ ತಂದೆ ತಾಯಿ ನನಗೆ ಅನ್ಯಾಯ ಮಾಡಿದ್ರಲ್ಲ, ಇಂಥ ಹುಚ್ಚನಿಗೆ ಕೊಟ್ಟು ಮದುವೆ ಮಾಡಿದ್ರಲ್ಲ ತಗೊಂಡು ಒಂದು ದಿವಸ ಕೂಡ ಕೊರಗಲಿಲ್ಲ ಮಲ್ಲಮ್ಮ. ಹುಚ್ಚನಿದ್ರೇನು, ಕುರುಡನಿದ್ರೇನು, ಕುಂಟರಿದ್ರೇನು, ಒಂದು ಸಾರಿ ನನ್ನ ಕೊರಳಿಗೆಂದ ತಾಳಿ ಕಟ್ಟ್ಯಾರ ಹತ್ತಿಕೊಂಡ ಬಳಕ ನನ್ನ ಜೀವನಕ್ಕೆಂದ ಅವನೇ ಶ್ರೇಷ್ಠ ಹತ್ತಿಕೊಂಡು ಅದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಮಲ್ಲಮ್ಮ. ಒಂದು ಸಾರಿ ಅಂದ ತಾಳಿ ಕಟ್ಟಿಬಿಟ್ಟಾರೆ. ಈಗ ತಾಳಿ ಕಟ್ಟದ ಬಳಕ ಇವ ಹುಚ್ಚದನ ತಿಳ್ಕೊಂಡ್ರ ಏನ್ರಿ ಅವನು ಬಿಟ್ಟು ಬರಕಂದ ಹಾಕದೇನ್ರಿ? ಆಗಂಗಿಲ್ಲ. ಇಲ್ಲವ ಕುರುಡದನ, ಅವ ಕುಂಟದನ, ಏನ್ರಿ ಅವ ಕರ್ರಗದನ, ಇವ ಬೆಳ್ಳಗದನ, ಏನಿದ್ರು ಕೂಡ ಒಂದು ಸಾರಿ ನಿನ್ನ ಕೊರಳಾಗಂದ ತಾಳಿ ಕಟ್ಟಿಬಿಟ್ರ ಏನ್ರಿ ಜೀವನ ಪರ್ಯಂತರವಾಗಿ ಅವನೇ ನಿನ್ನ ಪರಮಾತ್ಮ, ಅವನೇ ನಿನಗೆಂದ ಸರ್ವಸ್ವ, ಅವನೇ ನಿನ್ನ ಪಾಲಿಗೆಂದ ದೇವರೇ ಹೊರತಾಗಿ ಬೇರೆ ಯಾರು ಕೂಡ. ಯಾಕ್ರಿ ಇದು ನಮ್ಮ ಭಾರತೀಯ ಸಂಸ್ಕೃತಿ. ಇದು ಒಂದು ಸಾರಿ ಒಬ್ಬ ಗಂಡ ಏನ್ರಿ ಹೆಂಡತಿಗೆಂದ ತಾಳಿ ಕಟ್ಟಿಬಿಟ್ರೆ ಇಡೀ ಜೀವನ ಪರ್ಯಂತರವಾಗಿ ನಾವು ಮನೆತನದೊಳಗೆ ದುಡಿಬೇಕು. ಈ ಹೆಣ್ಣ ಏನ್ರಿ ಅವನ ಸೇವನೆ ಮಾಡಬೇಕು. ಪರಪುರುಷರೆಲ್ಲ ನಿಮ್ಮ ಮದುವೆ ಪ್ರಸಂಗದೊಳಗೆ ಅನಿಸ್ತಾರಿಲ್ಲ, ಹೇಳ್ತಾರಿಲ್ರಿ ಪರಪುರುಷರೆಲ್ಲ ಏನಿದ್ದಂಗ ನಿನಗೆ ಅಣ್ಣ ತಮ್ಮ ಇದ್ದಂಗ ಏನ್ರಿ. ಆದ್ರೆ ಪತಿರಾಯ ಎತ್ತುಕೊಂಡನವಂತವ್ ಏನದನಲ್ಲ ಇವನೇ ನಿನ್ನ ಜೀವನಕ್ಕೆಂದ ಏನ್ರಿ, ಇವನೇ ಗಂಡ, ಇವನೇ ದೇವರು, ಇವನೇ ಪರಮಾತ್ಮ, ಇವನು ಬಿಟ್ಟು ಜಗತ್ತಿನೊಳಗೆ ಬೇರೆ ಯಾರು ಇಲ್ಲ ತಿಳ್ಕೊಂಡು ನಮಗೆಲ್ಲ ಬುದ್ಧಿ ಹೇಳತಕ್ಕಂಥ ದೇಶ ಈ ಜಗತ್ತಿನೊಳಗೆ ಯಾವುದಾದ್ರೂ ಕೂಡ ಇದ್ರ ಅದು ಭಾರತ ದೇಶ ಬಿಟ್ಟರೆ ಮತ್ತೆ ಎಲ್ಲಿನೂ ಕೂಡ ಇಲ್ಲ. ಏನ್ರಿ ಒಂದು ಹೆಣ್ಣಿನನ್ನ ಅಕ್ಕ ತಂಗಿ ರೂಪದೊಳಗೆ ನೋಡೋದು, ಒಂದು ಹೆಣ್ಣಿನನ್ನ ತಾಯಿ ರೂಪದೊಳಗೆ ನೋಡೋದು ಏನ್ರಿ ಇನ್ನಿತ್ರ ಯಾವ ದೇಶದಾಗ ಕೂಡ ಇಲ್ಲ. ತಾಳಿ ಕಟ್ಟಿದಾಗ ಹಿಂಗ ಒಂದು ಹೆಣ್ಣಿಗೆ ಗಂಡ ಎಂಥವನೇ ಇದ್ದರೂ ಕೂಡ ಅವಳ ಪಾಳಿಗೆ ಅವನೇ ದೇವರು ಏನ್ರಿ. ಈಗ ನಾವೇನಂತೀವಿ,
ನಮ್ಮ ಅವ್ವ ಚಂದ ಇಲ್ಲ ತಗೊಂಡು ಮಗ್ಗಲ ಮನೆಗೆ ಅವ್ವ ಅನ್ನಕ್ಕದೇನ್ರಿ ಏನ್ರಿ? ನಮ್ಮ ತಾಯಿ ಚಂದ ಇಲ್ಲ, ಕರ್ರಗದಾಳ, ಏನು ಅದಾಳ ತಿಳ್ಕೊಂಡ್ರ ನನ್ನ ತಾಯಿ ಹೆಂಗೆ ಹಾಕಿರುವಳಕ್ಕೆ ನನ್ನ ತಾಯಿ ನನಗೆ ಚಂದ. ಹಂಗ ಮಗ್ಗಲು ಮನೆಯಾಕಿಗೆ ಅಂದ ತೋರ್ಸಂದ ಇವಳಿಗೆ ನಮ್ಮ ತಾಯಿ ಎತ್ತುಕೊಂಡ್ ಹೇಳಕ್ಕೆಂದ ಆಗಂಗಿಲ್ಲ. ಹೆಂಗೋ ಹಂಗ ಒಂದು ಸಾರಿ ನಂದ ನಾವು ತಾಳಿ ಕಟ್ಟಿ ಬಿಟ್ಟಾನ ತಿಳ್ಕೊಂಡಂದಾಗ ಅವ ಎಂಥವನೇ ಹಾಕಿರಲಕ್ಕ, ಕುರುಡಿರ್ಲಿ, ಕುಂಟಿರ್ಲಿ, ಹುಚ್ಚನಾಗಿರ್ಲಿ. ಇಲ್ಲಿ ನೋಡ್ರಿ ಮಲ್ಲಮ್ಮ ಹುಚ್ಚು ಗಂಡನ ಜೊತೆಯೊಳಗೆ ಅಂದ ಜೀವನ ಕಳಿಲಿಕ್ಕತ್ಯ. ಒಂದು ಕಡೆಗಿಂದ ಗಂಡ ಹುಚ್ಚ, ಇನ್ನೊಂದು ಕಡೆಗಿಂದ ಅತ್ತಿ ಮಾವ ಅನ್ನತಕ್ಕಂಥವ್ರು ಏನದಲ್ಲ, ಅತ್ತಿ ನೆಗಣಿದರು ನಾದಿಂದರು ಇಟ್ರು ಮಟ್ಟಿಗಿಂದ ಕಾಡ್ತಾರಲ್ಲ, ಬಾಳ ಕಾಡ್ತಾರ ಮಲ್ಲಮ್ಮಗ, ಬಾಳ ಕಾಡ್ತಾರ. ಯಾವಾಗಿಂದ ಮಲ್ಲಮ್ಮಳಿಗಂದ ಎಷ್ಟು ಕಷ್ಟ ಹತ್ತುಕೊಂಡ ಕೇಳಿದ್ರೆ ಬಹುಶಃ ಜೀವನದೊಳಗಿಂದ ಮಲ್ಲಮ್ಮಳಿಗಂದ ಬಂದಿರ್ತಕ್ಕಂಥ ಕಷ್ಟನ ಯಾವ ಹೆಣ್ಣಿಗೆ ಕೂಡ ಬಂದಿಲ್ಲ. ನಿತ್ಯನೂ ಕೂಡ ಒಂದು ದಿವಸ ಅವಳಿಗೆ ಮಲ್ಲಮ್ಮ ಹತ್ತುಕೊಂಡ ಕರೆದಿಲ್ಲ ಮನೆಯವರು ಯಾರು. ಏ ಮಲ್ಲಿ ಏನ್ರಿ, ಮಲ್ಲಿ ಇಲ್ಲಾರ್ದಿನ ಮಾತೇ ಇಲ್ಲ. ಮನೆ ಎಲ್ಲ ಕೆಲಸಗಳನ್ನು ಕೂಡ ಮಲ್ಲಮ್ಮನೆ ಮಾಡಬೇಕು. ಎಟ್ರ ಮಟ್ಟಿಗೆ ಬೆಳಗಿನ ಜಾವದೊಳಗಂದ ಎದ್ದು ಕೊಟ್ಟಿಗೆ ಕಸ ಹೊಡೆದು ಎಲ್ಲ ದನಗಳ ಹೆಂಡಿ ಒಯ್ದು ತಿಪ್ಪಿಗೆಂದ ಹಾಕಿ ಸ್ವಚ್ಛಂದ ಕಸ ಹೊಡಿಬೇಕು, ಮನೆಯೆಲ್ಲ ಕಸ ಹೊಡಿಬೇಕು, ಸ್ನಾನ ಮಾಡಬೇಕು, ಲಿಂಗ ಪೂಜೆ ಅಂತ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಅಡಿಗೆ ಮಾಡಿ ಅತ್ತಿ ಮಾವ ನೆಗಣಿದರು ನಾದಿಂದರಿಗೆ ಎಲ್ಲರಿಗೆ ಕೂಡ ಊಟ ಮಾಡಿಸ್ಬೇಕು. ಇದು ಎಲ್ಲವನ್ನು ಕೂಡ ಮಾಡೋದನ್ನ ನೋಡಿ ಯಾವ ನಾದಿಂದೇರು ನೆಗಣಿದರು ಏನ್ ಮಾಡ್ತಾರೆ, ಈಗ ಹಿಂಗಾದ್ರಿಂದ ಅತ್ತಿ ಪ್ರೀತಿ ಗಳಿಸ್ಕೊಂಡು ಬಿಟ್ಲು ಹತ್ತಿಕೊಂಡ್ರ ಅತ್ತಿ ನಮಗೆ ಸೇರಂಗಿಲ್ಲ ಹತ್ತಿಕೊಂಡಂದು ಇವಳಿಗೆ ಬಡದು ಹೊಡೆದಂದ ದನಗಳನ್ನ ಕಾಯ್ಲಿಕ್ಕೆ ಹಚ್ತಾರ. ಮಲ್ಲಮ್ಮಳಿಗೆ ದನಗಳನ್ನ ಕಾಯ್ಲಿಕ್ಕೆ ಹಚ್ತಾರೆ. ಆದ್ರೆ ಒಂದು ಏನು ಖುಷಿ ಪಡ್ತಾಳ ಮಲ್ಲಮ್ಮ ಹತ್ತುಕೊಂಡದ ಕೇಳಿದ್ರೆ, ಇವಳು ಏನು ದನಗಳನ್ನ ಮೈಸಕ್ಕೆಂದು ಹೋಗಿದ್ಲಲ್ಲ, ಆ ಜಾಗದೊಳಗ ಸುಮ್ಮ ಆ ಕಡೆ ಒಂದು 4 ಕಲ್ಲು ಈ ಕಡೆ 4 ಕಲ್ಲಿಟ್ಟು ಮ್ಯಾಲೊಂದು 2 ಕಲ್ಲು ಹಾಕಿ ಅದ್ರ ಒಳಗಿಂದ ಯಾರೋ ಲಿಂಗ ಸ್ಥಾಪನ ಮಾಡಿದ್ರು. ನೋಡ್, ಮಲ್ಲಮ್ಮಗ ಮಲ್ಲಯ್ಯ ಅಂದ್ರ ಪಂಚ ಪ್ರಾಣ, ಕುಂತ್ರು ಮಲ್ಲಯ್ಯ, ನಿಂತ್ರು ಮಲ್ಲಯ್ಯ. ಅವಳಿಗೆ ಯಾವುದು ಕೂಡ ಬೇಕಾಗಿಲ್ಲ, ಹಸಿವಿಲ್ಲ, ನೀರಡಿಕೆಗಿಲ್ಲ ಏನ್ರಿ, ಬರೀ ಮಲ್ಲಯ್ಯನ ಧ್ಯಾನ ಮಾಡ್ತಾ ಅವ್ರ ಮನೆ ಒಳಗಿಂದ ತಂದೆ ತಾಯಿನೂ ಕೂಡ ಮಲ್ಲಯ್ಯನ ಸ್ಮರಣೆ ಮಾಡ್ತಿದ್ರು. ಆ ಪರಮಾತ್ಮನ ಹೆಸರನ್ನೇ ಮಲ್ಲಮ್ಮಿಗೆಂದ ಇಟ್ಟಿದ್ರು, ಮಲ್ಲಮ್ಮಗ. ಯಾವಾಗಿಂದ ದನಗಳನ್ನ ಕಾಯ್ತಾ ಒಂದು ದಿವಸ ಆ ಲಿಂಗದ ಎದುರಿಗೆ ಕುತ್ಕೊಂಡು ಧ್ಯಾನ ಮಾಡ್ಕೋತ ಕುಂತಾಳ. ಸ್ವಲ್ಪ ಸಮಯ ಅಂತ ಹೆಚ್ಚಿಗೆ ಆಗ್ಯದ ದನಗಳನ್ನ ಮನೆಗೆ ತಗೊಂಬರಾಕ. ಸಾಯಂಕಾಲ ಯಾವಾಗಿಂದ ದನಗಳನ್ನ ಹೊಡ್ಕೊಂಡ ಸಾಯಂಕಾಲದ ಸ್ವಲ್ಪ ಒಂದು 10 ನಿಮಿಷ ಬೇಡ, ಒಂದು 20 ನಿಮಿಷದಿಂದ ಲೇಟ್ ಆಗಿರ್ಬೇಕು. ಧ್ಯಾನ ಮಾಡ್ಕೋತ ಕುಂತಾಳ, ಅರಿವಿಲ್ಲಾರ್ದಂಗ. ಯಾರು ಧ್ಯಾನ ಮಾಡ್ತಾಳ? ಮಲ್ಲಯ್ಯನ ಧ್ಯಾನ ಮಾಡ್ತಾಳ. ಯಾವಾಗಿಂದ ಮಲ್ಲಯ್ಯನ ಧ್ಯಾನ ಮಾಡ್ತಾ ಇರ್ತಿದ್ಲಲ್ಲ, ಕೊನೆಗೆ ಸ್ವಲ್ಪ ಲೇಟ್ ಆಗಿ ಮನೆಗೆ ಬಂದ್ಲು. ಬರುದ್ರೊಳಗಿಂದ ಮಲ್ಲಮ್ಮನ ಅತ್ತಿ ಪದ್ಮಾವತಿ ಏನು ಮಾಡಿ ತಗೊಂಡು ಕೇಳಿದ್ರೆ ಕೈಯಾಗಿಂದ ಕುಡುಗೋಲು ಹಿಡ್ಕೊಂಡು ನಿಂತಾಳ. ಯಾವಾಗಿಂದ ಕುಡುಗೋಲು ಹಿಡ್ಕೊಂಡು ನಿಂತಾಳ ಮಲ್ಲಮ್ಮ ದನಗಳನ್ನೆಲ್ಲ ಕೊಟ್ಟಿಗೆ ಒಳಗಿಂದ ಕಟ್ಟಿ ಇನ್ನೇನು ಮನೆ ಒಳಗಿಂದ ಹೋಗಬೇಕನ್ನೋದು. ಹೇ ಮಲ್ಲಿ, ನಿಂದ್ರಲ್ಲಿ ನೀನ್ ಇಟ್ಟು ತಡ ಯಾಕೆ ಮಾಡಿ ಬಂದಿದಿ? ನೀ ಯಾವ ಜೋಡಿ ಅಂದ ಚೆಲ್ಲಾಟ ಆಡಕತ್ತಿ ಅಲ್ಲಿ ಅಡವಿ ಒಳಗ? ನೀ ಯಾರ ಜೊತೆ ಒಳಗಂದ ಚೆಲ್ಲಾಟ ಆಡಕತ್ತಿದಿ ಹೇಳತ್ತುಕೊಂಡದ. ಹಿಂಗ ಕುಡುಗೋಲು ಬೀಸಿ ಹೊಡೆದ್ರ ಪಾಪ ಮಲ್ಲಮ್ಮನ ಕಾಲ ಹಿಂಗ ಸೀಳಿ ಹೋಗ್ಬಿಟ್ಟಿತ್ತು. ಮಲ್ಲಯ್ಯ ಹತ್ತುಕೊಂಡದಕ್ಕೆ ಹೋಗ್ತಾಳ ಪಾಪ. ಯಾರು ಕೇಳಬೇಕು? ಅವತ್ತಿನ ದಿನ ಮಂದಾಗ ಏನು ಮೊಬೈಲ್ನ ಏನು ಫೋನುಗಳಿದ್ವ? ಯಾವಾಗ ಮಲ್ಲಮ್ಮ ಹಿಂಗ ಕುಡುಗೋಲಿನಿಂದ ಹೊಡೆದ್ರ ಹಿಂಗ ಕಾಲ ಕತ್ತರಿಸಿ ಹಿಂಗ ರಕ್ತ ಅಂತಕ್ಕಂಥ ಸೋರ್ಲಿಕ್ಕತ್ತದೆ. ಮತ್ತೆ ಇವರಿಗೆಲ್ಲ ಮಲ್ಲಮ್ಮಳಿಂದ ಹೊಲಕ್ಕೆ ಹೋಗಬೇಕಾದ್ರ, ದನಗಳನ್ನು ಮೇಯಿಸ್ಲಕ್ಕೆ ಹೋಗ್ಬೇಕಾದ್ರ ಇವಳಿಗೆ ಚಲೋ ಅಡಿಗೆ ಕಟ್ತಿದ್ದಿಲ್ಲ. ನಿನ್ನೆ ಉಳಿದಿರ್ತಕ್ಕಂಥ ಹಳಸಿದ ಅಂಬಲಿ ಏನೇ ಹಳಸಿದ ನುಚ್ಚು ಅಂತಕ್ಕಂಥ ಮಲ್ಲಮ್ಮಳಿಗೆ ಅಂದ ಕಟ್ತಿದ್ಲ ಅತ್ತಿ. ಯಾವಾಗ ಹಂತದ್ರೊಳಗೆ ಉಪವಾಸ ಅದನ್ನೇ ಒಯ್ದ ಜಂಗಮನಿಗೆ ಊಟ ಮಾಡಿಸಿ ತಾನು ಉಪವಾಸ ಇರ್ತಕ್ಕಂಥವಳು ಮಲ್ಲಮ್ಮ ಹಿಂಗ ಮನೆಗೆ ಬಂದ್ರಂದ ಕುಡುಗೋಲಿನಿಂದ ಹೊಡಲು. ಯಾವಾಗಿಂದ ರಕ್ತ ಸೋರ್ಲಿಕ್ಕತ್ತದ. ಮಲ್ಲಿ, ನಿನಗೆ 5 ಶಿಕ್ಷೆ ಏನು ಕಮ್ಮಿ ನಾನೇನು? ನೀ ತಡ ಮಾಡಿ ಬಂದಿದ್ಯಲ್ಲ, ನೀ ಯಾವನ ಬಲೆಯಿಂದ ಚಕ್ಕಂದ ಆಡಕತ್ತಿದೆ, ಯಾವನ ಜೊತೆಯೊಳಗೆ ಚಕ್ಕಂದ ಆಡಕತ್ತಿದೆ. ಇವತ್ತು ನಿನಗೆ ಬರೆಯಂದ ಕುಡುಗೋಲಿನಿಂದ ಹೊಡೆದಿನೇ ಎತ್ಕೊಂಡು ಇಟ್ಟೆ ಶಿಕ್ಷೆ ಅಲ್ಲ. ಇವತ್ತು ನಿನಗಂದ ರಾತ್ರಿಗೆ ಹೊಟ್ಟೆಗೆ ಅನ್ನ ಕೊಡಂಗಿಲ್ಲ, ನೀರು ಕೊಡಂಗಿಲ್ಲ. ನೀನು ಇವತ್ತು 1 ಚೀಲ ಜೋಳ ಅಂತಕ್ಕಂಥ ನೀನು ಬೀಸ್ಬೇಕು. ನೀನು 1 ಚೀಲ ಜೋಳ ಬೀಸಿದೆ ಅಂತಂದ್ರೆ ಮಾತ್ರ ನಾಳೆಗೆ ಮುಂಜಾನೆ ನಿನಗೆ ಅನ್ನ ಕೊಡ್ತೀವಿ. ಒಂದು ವೇಳೆ ಬೀಸಲಿಲ್ಲ ತಗೊಂಡು ನಿನಗೆ ಅನ್ನ ಕೊಡಂಗಿಲ್ಲ, ನಾಳೆಗೂ ಕೂಡ ಅನ್ನ ಕೊಡಂಗಿಲ್ಲ. ಯಾವಾಗ ಮಲ್ಲಮ್ಮ ಅಂತಾಳ, ಇಲ್ರಿ ಅತ್ತಿ ನಾ ಬೀಸ್ತೀನಿ. ಯಾವಾಗ ಇಲ್ರಿ ಅತ್ತಿ ನಾ ಬೀಸ್ತೀನಿ ತಗೊಂಡು ಮಾತು ಕೊಟ್ಲು ಮಲ್ಲಮ್ಮ.
ಯಾವಾಗಿಂದ ಒಂದು ಕೋಣಿ ಒಂದು ರೂಮಿನೊಳಗೆ ಮಲ್ಲಮ್ಮನ ಹಾಕಿ ಒಂದು ಬಿಸುಕಲ್, ಅವಾಗಿನೆಲ್ಲ ದೊಡ್ಡ ದೊಡ್ಡ ಬಿಸುಕಲ್ ಇರ್ತಿದ್ವು. ಆ ಬಿಸುಕಲ್ ಅಂತ ಒಂದು ಕೋಣಿ ಒಳಗೆ ಹಾಕಿ ಒಂದು ಚೀಲ ಜ್ವಾಳ ಇಟ್ಟು ಹೊರಗಿನ ಕೊಂಡಿ ಹಾಕೊಂಡು ಬಿಡ್ತಾರ. ಹತ್ತಿ ನಾದಿನಿ ನೆಗಣದೇರು ಯಾವಾಗಿನ ಹೊರಗಿನಿಂದ ಕೊಂಡಿ ಹಾಕೋತಾರೆ. ಪಾಪ ಮಲ್ಲಮ್ಮ ಹೊಟ್ಟೆ ಒಳಗಿನ ಅನ್ನ ಇಲ್ಲ ಏನ್ರಿ, ಹಗಲೆಲ್ಲ ದನಗಳನ್ನ ಮೇಯಿಸಿ ಬಂದಾಳೆ. ಹಿಂಗೆ ಬರ್ಬೇಕಾದ್ರ ಮನೆಗೆ ಬಂದರು ಕೂಡ ಹೊಟ್ಟಿಗೆ ಅನ್ನ ಇಲ್ಲ, ನೀರಿಲ್ಲ, ಹಸಿವಿನಿಂದ ಬಳಲಿಕ್ಕತ್ತಾಳೆ. ಹಂಗ ಬೀಸುಕಲೆ ತಿರುವಿ ಅಂದ ಬೀಸಕತ್ತಾಳ, ಜ್ವಾಳ ಬೀಸಕತ್ತಾಳ. ಬೀಸುವಾಗನು ಕೂಡ ಮಲ್ಲಯ್ಯ 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 ಅನ್ಕೊಂತ ಬೀಸ್ತಾಳ. ಒಂದು ಕಡೆಗೆ ಕಾಲಿಗೆ ಹೊಡೆದಿರ್ತಕ್ಕಂಥ ರಕ್ತ ಸೋರ್ಲಿಕ್ಕತ್ತದೆ. ತನ್ನ ಸೀರಿ ಸೆರಗನ್ನು ತೆಗೆದು ಹರ್ಕೊಂಡು ತನ್ನ ಕಾಲಿಗೆ ಕಟ್ಟಿಕೊಂಡು ಮಲ್ಲಮ್ಮ ಬೀಸಲಿಕ್ಕತ್ತಾಳ. ಯಾವಾಗ ಹಿಂಗೆಲ್ಲ ಬೀಸುವಂತ ಪ್ರಸಂಗದೊಳಗೆ ಒಬ್ಬ ಹೆಣ್ಮಗಳು ಎಷ್ಟು ಬೀಸಕ್ ಸಾಧ್ಯ ಅದ್ರಿ? ಎಷ್ಟು ಬೀಸಲಕ್ಕೆ ಸಾಧ್ಯ ಅದ ಹೇಳ್ರಿ ನೋಡೋಣ. ಬಾಳರ್ ಒಂದು ಸೇರಿ ಬೀಸಾಳು, 2 ಸೇರಿ ಬೀಸಾಳು, ಬಾಳ ಗಟ್ಟಿನೇ ಅದಳ ಹತ್ತುಕೊಂಡಂದ್ರ ಒಂದು 4 ಸೇರನ್ನ ಬೀಸಾಳು. ಆದ್ರೆ ಚೀಲಗಟ್ಲೆ ಜ್ವಾಳ ಒಬ್ಬ ಹೆಣ್ಮಗಳನ್ನ ಬೀಸಕ್ ಸಾಧ್ಯ ಅದೇನ್ರಿ? ಬೀಸಕ್ ಸಾಧ್ಯ ಇಲ್ಲ. ಯಾವಾಗಿಂದ ಹೊಟ್ಟೆಗೆ ಅನ್ನ ಇಲ್ಲ, ಮಲ್ಲಮ್ಮ ಹಂಗ ಬೀಸಲಕತ್ತಾಳ. ಒಂದು 3-4 ಸೇರಿನ ಜ್ವಾಳ ಬೀಸಿರ್ಬೇಕು. ಯಾವಾಗಿಂದ ಹೊಟ್ಟೆಗೆ ಅನ್ನ ಇಲ್ಲ, ಅದ್ರೊಳಗೆ ಇದು ಕಲ್ಲು ತಿರುಗಬೇಕಲ್ಲ, ಕಲ್ಲು ತಿರುಗೋದು ಅಟ್ಟೆ ಸರಳೇನ್ರಿ ಅವತ್ತಿನ ದಿನಮಾನದಾಗ? ಯಾವಾಗಿನ ಅಟ್ಟೆಲ್ಲ ಕಷ್ಟಪಟ್ಟು ಒಂದು 3-4 ಸೇರಿಂದ ಜ್ವಾಳ ಬೀಸಿರ್ಬೇಕು. ಮಲ್ಲಮ್ಮ ಚಕ್ರ ಬಂದು ಅಲ್ಲೇ ಹಿಟ್ಟಿನಾಗ ಬಿದ್ದಳು. ಆಶ್ಚರ್ಯ ಹೇಳ್ತೀನಿ ನಿಮಗ, ಯಾವಾಗಿಂದ ಎಲ್ಲಿ ಬಿದ್ದಾಳಲ್ಲ ಅಲ್ಲೇ ನಿದ್ದೆತ್ತಿ ಬಿಟ್ಟದೆ. ಆದ್ರೆ ಆಶ್ಚರ್ಯ ಏನು ಮತ್ತುಕೊಂಡು ಕೇಳಿದ್ರ ಆಕೆ ಏನು ಬೀಸ್ತಿಲ್ಲ, ಬೀಸುವಂತ ಬೀಸುಕಲ್ಲ ತಿರುಗುವುದನ್ನ ನಿಲ್ಲಿಲ್ಲ, ಜ್ವಾಳ ಹಿಟ್ಟನ್ನ ಆಗುವುದನ್ನ ನಿಲ್ಲಿಲ್ಲ ಏನ್ರಿ. ಯಾವಾಗಿಂದ ಹೊತ್ತು ಹೊಂಡದ್ರೊಳಗೆ ಒಂದು ಚೀಲ ಜ್ವಾಳ ಅಂತಕ್ಕಂಥ ಬೀಸಿತ್ತು. ಹಾಗಾದ್ರೆ ಇವಳು ಮಲ್ಕೊಂಡು ಬಳಕೆಂದ ಬಂದು ಬೀಸ್ತವ್ರು ಯಾರು ಹತ್ತುಕೊಂಡು ಕೇಳಿದ್ರೆ ಸಾಕ್ಷಾತ್ ಮಲ್ಲಯ್ಯನೇ ಅಲ್ಲಿ ಮಲ್ಲಮ್ಮಳಾಗಿ ಬಂದ ಜ್ವಾಳ ಬೀಸಿ ಹೋಗ್ತಾನ ಹತ್ತಿಕೊಂಡಂದ್ರ ಭಗವಂತ ನಮ್ಮದವ್ರಿಗೆ ಕೈ ಕೊಡ್ತಾನೇನ್ರಿ? ನಮ್ಮದವ್ರಿಗೆ ಕೈ ಬಿಟ್ಟಾನೇನು? ಯಾಕೆ ಕುಂತ್ರು ಮಲ್ಲಮ್ಮ ಮಲ್ಲಯ್ಯ, ನಿಂತ್ರು ಮಲ್ಲಯ್ಯ. ಒಂದು ಚೀಲ ಜ್ವಾಳ ಆಗಿ ನಿದ್ದೆತ್ತಂದು ಮಲ್ಕೊಂಡ್ರ ಒಂದು ಚೀಲ ಜ್ವಾಳ ಹಿಟ್ಟು ಯಾರು ಬೀಸ್ತಾರ ತಗೊಂಡು ಕೇಳಿದ್ರೆ ಸಾಕ್ಷಾತ್ ಮಲ್ಲಯ್ಯನೇ ಬಂದು ಬೀಸ್ತಾನೆ. ಯಾವಾಗಂದ ಬೆಳಿಗ್ಗೆ ಪದ್ಮಾವತಿ ಬಾಗಿಲು ತೆಗೆದು ನೋಡ್ತಾಳೆ, ಮಲ್ಲಮ್ಮ ಹಿಟ್ಟಿನಾಗ ಮಕ್ಕೊಂಡಾಳೆ. ನೋಡ್ತಾರೆ ರಾಶಿ ರಾಶಿ ಅಂದ ಏನ್ರಿ ಹಿಟ್ಟು ಬಿದ್ದದ, ಈಕೇನು ಬೀಸ್ತಾಳ ಅನ್ನೋದು ಇನ್ನೊಂದು ಕಷ್ಟ ಕೊಡ್ಬೇಕು ಈಕೆಗೆ, ಇನ್ನೊಂದು ಈಗಂದ ತೊಂದರೆ ಕೊಡ್ಬೇಕನ್ನುವಂಥ ಭಾವನೆದೊಳಗನೆ ಯಾವಾಗಿಂದ ಆಕೆ ಭಾಳಾದ್ರೆ ಒಂದು 4-5 ಸೇರಿ ಬೀಸಿರ್ಬೇಕಂತಂದು ಯಾವಾಗಿಂದ ಕೊಂಡಿ ತೆಗೆದ ನೋಡ್ತಾಳ. ಒಂದು ಚೀಲ ಜ್ವಾಳ ತೆಗೆದು ಹಿಟ್ಟ ಹಿಂಗೆ ರಾಶಿ ರಾಶಿ ಬಿದ್ದದ ಹಿಟ್ಟಿನಾಗ ಮಲ್ಲಮ್ಮ ಮಲ್ಕೊಂಡಾಳ. ನಾನು ಯಾಕೆ ಹೇಳಕತ್ತೀನಿ ಎತ್ಕೊಂಡು ಕೇಳಿದ್ರೆ ಭಕ್ತರ ಕಷ್ಟಗಳನ್ನು ಮಲ್ಲಯ್ಯ ಅರ್ಥ ಮಾಡ್ಕೋತಾನೆ. ಆ ಮಲ್ಲಯ್ಯನ ಮೇಲೆ ಆಟ ತಾಕತ್ತದೆ. ಅದಕ್ಕಾಗಿ ನೀವೆಲ್ಲ ಪ್ರತಿ ವರ್ಷನೂ ಕೂಡ ನೀವು 3 ದಿನದಿಂದ ಪಾದಯಾತ್ರೆ ಹೋಗ್ತೀರಿ, ಮಲ್ಲಯ್ಯನ ದರ್ಶನಕ್ಕೆ ಹೋಗ್ತೀರಿ. ಬಹುಶಃ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮಾಡಿ ನೀವೆಲ್ಲ ಪಾದಯಾತ್ರೆ ಮಲ್ಲಯ್ಯನ ದರ್ಶನಕ್ಕೆ ಹೋಗ್ತಿರಲ್ಲ ಉಗಾದಿಗೆ ಏನ್ರಿ? ಉಗಾದಿಗೆ ಹೋಗ್ತಿರಲ್ಲ ಯಾಕೆ ಹತ್ತಿಕೊಂಡಂದ್ರ ಅವನಲ್ಲಿ ಅಟ್ಟು ತಾಕತ್ತದ. ಇವತ್ತಿಗೂ ಕೂಡ ನೀವೆಲ್ಲರೂ ಹೋಗಿ ಬಂದಿರಲ್ಲ. ನನಗೆ ಬಹಳ ಜನ ಹೇಳ್ತಾರೆ, ಅಪ್ಪರು ನಾ ಮೊದಲು ಏನು ಇದ್ದಿದ್ದಿಲ್ರಿ, ಯಾವಾಗ ನಾನು ಮಲ್ಲಯ್ಯನ ಪಾದಯಾತ್ರೆಗೆ ಹೊಂಟೆ ಅವತ್ತಿಂದ ನನ್ನ ಮನೆಯಿಂದ ಏರ್ಕೊತ್ತೆ ಬಂದಿದ್ದು, ಹಂಗೆ ಏರ್ಕೊತ್ತೆ ಹೊಂಟದ್ರಿ ಅಪ್ಪರ, ನನ್ನ ಕಾಲಾಗ ತಾಕತ್ತಿರುತ್ತಾನು ಕೂಡ ನಾ ಮಲ್ಲಯ್ಯಗೆ ಪಾದಯಾತ್ರೆಗೆ ಹೋಗ್ತೀನಿ ಎತ್ತಿಕೊಂಡಂತಾರ ಏನ್ರಿ? ಮಲ್ಲಯ್ಯನ ಬಲ್ಲಿ ಅಟ್ಟು ಶಕ್ತಿ ಅಟ್ಟು ತಾಕತ್ತು. ಅದಕ್ಕಾಗಿ ನಾವು ದೇವರನ್ನು ನಂಬ್ರಿ ಅಂತೀವಿ. ಇಲ್ಲಿ ನೋಡ್ರಿ ಲಿಂಗಮ್ಮ ಕಷ್ಟಪಟ್ಟಂದ ಕಲ್ಯಾಣಕ್ಕೆ ಮಂಟಾಳೆ. ಯಾರು ನೋಡಕ? ಶರಣರನ್ನು ನೋಡಾಕ, ಸಂತರನ್ನು ನೋಡಾಕ, ಅನುಭವ ಮಂಟಪದೊಳಗಿಂದ ಪಾಲ್ಗೊಳ್ಳಿಕ್ಕ ಏನ್ರಿ? ಇವತ್ತು ನಮಗೆ ಹುಡ್ಸ್ಯಾನ ಹತ್ತುಕೊಂಡಂದಾಗ ಪರಮಾತ್ಮ ಅವನಿಗೆ ಅರಿವಿರಂಗಿಲ್ಲನ್ರಿ. ಅವನಿಗೆ ಎಲ್ಲರೂ ಕೂಡ ತಿಳಿತದ. ನಿಮಗೆ ಬರೀ 2 ಕಣ್ಣದಾವ, ನಿಮಗೆ 2 ಕಿವಿ ಅದಾವ. ಆದ್ರೆ ಪರಮಾತ್ಮನಿಗೆ ಹಂಗಲ್ಲ. ಪರಮಾತ್ಮನಿಗೆ ಮೈ ತುಂಬಾನು ಕೂಡ ಕಿವಿ ಅದಾವ, ಮೈ ತುಂಬಾನು ಕೂಡ ಕಣ್ಣದಾವ. ಸರ್ವಾಂತರ್ಯಾಮಿ ಪರಮಾತ್ಮ ಅವ ನೋಡದೆ ಇರ್ತಕ್ಕಂಥ ಯಾವ್ದದ್ರಿ? ಅವ ನೋಡದೆ ಇರ್ತಕ್ಕಂಥ ಯಾವ್ದದ? ಅವ ಕೇಳದೆ ಇರ್ತಕ್ಕಂಥ ಯಾವ್ದದ? ಅದಕ್ಕಾಗಿನೇ ಸಂತ ಕಬೀರ್ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ? ಪರಮಾತ್ಮ ಎಷ್ಟು ಸೂಕ್ಷ್ಮದನ್ನ ತಗೊಂಡದೆ ಕೇಳಿದ್ರ ಅವೊಂದು ಮಾತು ಹೇಳ್ತಾನ, ಮುಲ್ಲಾ ಹೋಕೆ ಬಾಂಗ್ ಪುಕಾರೆ ಅಲ್ಲಾ ತೋ ಕ್ಯಾ ಬೈರ ಹೈ, ಮೂಂಗಿ ಕೋ ಪಾವೋ ಮೇ ಗುಂಗುರು ಬಜೆತ ಓಬಿ ಅಲ್ಲ ಸುಂತ ಹೆತ್. ಏನಂತ ನಾವು ಕಬೀರ? ಅಲ್ಲ, ಬಹಳ ಚೀರುದ್ರೊಳಗೇನು ಅರ್ಥ ಇಲ್ಲ. ಪರಮಾತ್ಮನ ಕಿವಿ ಎಷ್ಟು ಸೂಕ್ಷ್ಮದ ಬತ್ತುಕೊಂಡದೆ ಕೇಳಿದ್ರ ಒಂದು ಕೆಂಪು ಇರಿವಿ ಕಾಲಾಗ ಗೆಜ್ಜಿ ಕಟ್ಟಿದ್ರ ಆ ಗೆಜ್ಜಿ ಸಪ್ಪಳನ್ನು ಕೂಡ ಪರಮಾತ್ಮನಿಗೆ ಅಂತ ಕೇಳ್ತಾ ಬತ್ತುಕೊಂಡ್ರ ಅವನ ಕಿವಿ ಎಷ್ಟು ಚೆನ್ನಾಗಿರ್ಲಿಕ್ಕಿಲ್ಲ ಏನ್ರಿ? ಒಂದು ಕೆಂಪು ಇರಿವಿ ಕಾಲಾಗ ಗೆಜ್ಜಿ ಕಟ್ಟಿದ್ರ ಅದ ಶಬ್ದ ಪರಮಾತ್ಮನಿಗೆ